ನಮಸ್ಕಾರ ಗೆಳೆಯರೇ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸುವವರೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ. ಹಾಗೂ ಭಾರತವು ಕೇವಲ ಕ್ಷಿಪಣಿಗಳನ್ನು ತಯಾರಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಇದನ್ನ ಹೊರತು ಈಗ ಪ್ರಶ್ನೆ ಅಂದ್ರೆ ಅತ್ಯಂತ ವೇಗದ ಕ್ಷಿಪಣಿಯನ್ನ ಯಾರು ತಯಾರಿಸಬಹುದು ಅನ್ನೋದು. ಯಾಕಂದ್ರೆ ಕ್ಷಿಪಣಿಯ ವೇಗ ಹೆಚ್ಚಾದಷ್ಟು ಅದು ಹೆಚ್ಚು ಮಾರಕವಾಗಿರ್ತದೆ. ಹಾಗೂ ಈಗ ಭಾರತವು ಈ ದಿಕ್ಕಿನಲ್ಲಿ ಐತಿಹಾಸಿಕ ಸಾಧನೆಯನ್ನ ಸಾಧಿಸಿದ್ದು, ಭಾರತದ ಸ್ವದೇಶಿ ಪ್ರೈವೇಟ್ ಕಂಪನಿ ಹೈಬ್ರಿಕ್ಸು ಶಬ್ದದ ವೇಗಕ್ಕಿಂತ 4 ಪಟ್ಟರಷ್ಟು ವೇಗವಾದ ತೇಜ್ ಅನ್ನೋ ಹೆಸರಿನ ರಾಮ್ಜೆಟ್ ಎಂಜಿನ್ ಅನ್ನ ಅಭಿವೃದ್ಧಿಪಡಿಸಿದೆ. ಹಾಗೂ ಅತ್ಯಂತ ವಿಶೇಷವಾದ ವಿಷಯವೆಂದ್ರೆ ಈ ಎಂಜಿನ್ ಅನ್ನ ಕೇವಲ 5 ತಿಂಗಳಲ್ಲಿ ಸಿದ್ಧಪಡಿಸಲಾಗಿದೆ. ಸೊ ಈಗ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ, ಭಾರತಕ್ಕೆ ವಿಶ್ವದ ಅತ್ಯಂತ ವೇಗದ ಕ್ಷಿಪಣಿಯನ್ನ ತಯಾರಿಸುವುದಕ್ಕೆ ಸಾಧ್ಯವಾಗ್ತದಾ? ಹಾಗೂ ಚೀನಾ ಮತ್ತು ಅಮೆರಿಕಾದಂಥ ಪ್ರಬಲ ರಾಷ್ಟ್ರಗಳಿಗೆ ಭಾರತದ ಈ ಅಪಾಯಕಾರಿ ಹೆಜ್ಜೆಯನ್ನ ತಡೆಯೋದಕ್ಕೆ ಸಾಧ್ಯವಾಗ್ತದಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭಾರತದ ಹೊಸ ಸೂಪರ್ ಸಾನಿಕ್ ಶಸ್ತ್ರಾಸ್ತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳಲಿದ್ದೇವೆ. ಆದರೆ ಅದಕ್ಕೂ ಮೊದಲು ನೀವು ಭಾರತದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಗೆಳೆಯರೇ, ಭಾರತವು ಬಹಳ ಸಮಯದಿಂದಲೂ ಒಂದು ದೊಡ್ಡ ಸವಾಲನ್ನ ಎದುರಿಸುತ್ತಿತ್ತು. ಕ್ರೂಸ್ ಕ್ಷಿಪಣಿ ಆಗಿರಲಿ ಅಥವಾ ಸೂಪರ್ ಸಾನಿಕ್ ಆಯುಧವಾಗಿರಲಿ, ಹೈ ಸ್ಪೀಡ್ ಮಿಸೈಲ್ ಎಂಜಿನ್ಗಳ ಕೊರತೆ, ವೇಗದ ಎಂಜಿನ್ ಇಲ್ದಿದ್ರೆ ಏನು ಸಾಧ್ಯವಿಲ್ಲ. ಆದ್ರೆ ಈಗ ಭಾರತ ಈ ದಿಕ್ಕಿನಲ್ಲಿ ಐತಿಹಾಸಿಕ ಜಿಗಿತವನ್ನು ಕಂಡಿದೆ. ಮತ್ತು ಈ ಜಿಗಿತವು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಚೀನಾ ಮತ್ತು ರಷ್ಯಾದಂತಹ ದೇಶಗಳು ಸಹ ಇದನ್ನ ನೋಡಿ ಆಶ್ಚರ್ಯಚಕಿತರಾಗಿವೆ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ, ಈ ತೇಜ್ ಎಂಜಿನ್ ಎಂದ್ರೇನು ಮತ್ತು ಅದರ ವಿಶೇಷತೆ ಏನು ಅನ್ನೋದು. ಆಕ್ಚುಲಿ ಈ ಎಂಜಿನ್ ಶಬ್ದದ ವೇಗಕ್ಕಿಂತ 4 ಪಟ್ಟರಷ್ಟು ವೇಗವನ್ನ ಹೊಂದಿದೆ. ಅಂದ್ರೆ ಮ್ಯಾಕ್ 4 ಸ್ಪೀಡ್ ಇಂದ ಲೆಸ್ ಆಗಿದ್ದು, ರಾಮ್ಜೆಟ್ ತಂತ್ರಜ್ಞಾನವನ್ನ ಇದು ಆಧರಿಸಿದೆ. ವಿಶೇಷವಾಗಿ ಇದನ್ನ ಸೂಪರ್ ಸಾನಿಕ್ ಕ್ರೂ ಕ್ಷಿಪಣಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೂ ದೊಡ್ಡ ವಿಷಯವೆಂದ್ರೆ ಈ ಎಂಜಿನ್ ಅನ್ನ ಕೇವಲ 5 ತಿಂಗಳಲ್ಲಿ ಸಿದ್ಧಪಡಿಸಲಾಗಿರೋದು. ಇದನ್ನ IIT ಮದ್ರಾಸ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದ್ದು, ಇಲ್ಲಿವರೆಗೆ ಭಾರತವು ಕೇವಲ DRDO ಮೇಲೆ ಅವಲಂಬಿತವಾಗಿತ್ತು. ಆದ್ರೆ ಈಗ ಪ್ರೈವೇಟ್ ಕಂಪನಿಗಳು ಸಹ ಅದ್ಭುತಗಳನ್ನ ಮಾಡ್ತಾ ಇವೆ. ಸರ್ಕಾರಿ ಕಂಪನಿಗಳು ಇಷ್ಟು ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯವಾಗದ ಈ ಕೆಲಸವನ್ನ ಪ್ರೈವೇಟ್ ಕಂಪನಿಯು ಕೇವಲ 5 ತಿಂಗಳಲ್ಲಿ ಹೇಗೆ ಮಾಡಿತು ಅನ್ನೋ ಈಗ ಪ್ರಶ್ನೆ ಉದ್ಭವಿಸುತ್ತದೆ. ಈ ತೇಜ್ ಎಂಜಿನ್ ಭಾರತಕ್ಕೆ ಅನೇಕ ದೊಡ್ಡ ಅನುಕೂಲಗಳನ್ನು ನೀಡಲಿದ್ದು, ಭಾರತದ ಸೂಪರ್ ಸಾನಿಕ್ ಶಸ್ತ್ರಾಸ್ತ್ರಗಳು ಆಗಾದ ವೇಗವನ್ನ ಪಡೆಯಲಿವೆ. ಕ್ಷಿಪಣಿಗಳ ಉತ್ಪಾದನೆ ಈಗ ವೇಗವಾಗಿ ಹೆಚ್ಚಾಗ್ತದೆ. ಹಳೆಯ ಕ್ಷಿಪಣಿಗಳಲ್ಲಿ ಹೊಸ ಎಂಜಿನ್ಗಳನ್ನ ಅಳವಡಿಸುವುದರ ಮೂಲಕ ಅವುಗಳನ್ನ ಅಪ್ಗ್ರೇಡ್ ಮಾಡಬಹುದು. ಹಾಗೂ ಭಾರತದ ರಕ್ಷಣಾ ರಫ್ತುಗಳು ಸಹ ಬಹಳ ವೇಗವಾಗಿ ಹೆಚ್ಚಾಗ್ತವೆ. ಚೀನಾ ಮತ್ತು ರಷ್ಯಾ ಪ್ರಸ್ತುತ ಹೈ ಸ್ಪೀಡ್ ಕ್ಷಿಪಣಿಗಳ ಮೇಲೆ ಕೆಲಸ ಮಾಡ್ತಾ ಇದೆ. ಆದರೆ ರಷ್ಯಾನು ಕೂಡ ತಮ್ಮ ಕ್ಷಿಪಣಿಗಳಿಗೆ ಹೆಚ್ಚಿನ ಎಂಜಿನ್ಗಳನ್ನು ಉತ್ಪಾದಿಸುವ ಸಮಸ್ಯೆಯನ್ನ ಹೊಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತೇಜ್ ಎಂಜಿನ್ ಭಾರತವನ್ನ ಈ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಬಹುದು. ನಾವು ಭಾರತ ಮತ್ತು ಚೀನಾದ ಸೂಪರ್ ಸಾನಿಕ್ ಎಂಜಿನ್ಗಳನ್ನು ಹೋಲಿಸಿದ್ರೆ ಭಾರತದ ಈ ತೇಜ್ ರಾಮ್ಜೆಟ್ ಎಂಜಿನ್ ಮ್ಯಾಕ್ 4ಗಿಂತ ಹೆಚ್ಚಿನ ವೇಗವನ್ನ ಹೊಂದಿದೆ ಮತ್ತು ಅದರ ಉತ್ಪಾದನಾ ಸಾಮರ್ಥ್ಯ ಕೂಡ ಈಗ ವೇಗವಾಗಿ ಹೆಚ್ಚುತ್ತಿದೆ. ಚೀನಾವು SM ರಾಮ್ಜೆಟ್ ಅನ್ನೋ ಎಂಜಿನ್ ಅನ್ನು ಹೊಂದಿದ್ದು, ಅದರ ವೇಗ ಮ್ಯಾಕ್ 5 ಇದೆ ಅಂತ ಹೇಳಲಾಗ್ತದೆ. ಆದರೆ ಅದರ ಉತ್ಪಾದನೆಯು ಸೀಮಿತವಾಗಿದೆ. ಅಂದ್ರೆ ಭಾರತವು ಈಗ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಚೀನಾಗೆ ಕಠಿಣ ಸ್ಪರ್ಧೆಯನ್ನು ಕೊಡುವುದಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಸೊ ಈಗ ರಾಮ್ಜೆಟ್ ಎಂಜಿನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಆಕ್ಚುಲಿ ರಾಮ್ಜೆಟ್ ಎಂಜಿನ್ ಗಾಳಿಯಲ್ಲಿ ಹಾರುವಾಗ ಹೊರಗಿನಿಂದ ಆಕ್ಸಿಜನ್ ಅನ್ನ ಎಳೆಯುತ್ತದೆ. ಹಾಗಾಗಿ ಇಂಧನವನ್ನ ಸುಟ್ಟು ಇದು ಹೆಚ್ಚಿನ ವೇಗವನ್ನ ಕೊಡ್ತದೆ. ಈ ಎಂಜಿನ್ ಹೈಪರ್ಸೋನಿಕ್ ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳಿಗೆ ಬಹಳ ಮುಖ್ಯವಾಗಿದ್ದು, ಭಾರತವು ಈಗಾಗಲೇ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಎಂಜಿನ್ ಅನ್ನ ಅಭಿವೃದ್ಧಿಪಡಿಸಿದೆ. ಅಂದ್ರೆ SFDR. ಇದು ಮ್ಯಾಕ್ 4ರ ವೇಗದವರೆಗೆ ಕ್ಷಿಪಣಿಗಳನ್ನ ಕೊಂಡೊಯ್ಯಬಲ್ಲದು. ಆದ್ರೆ ಈಗ ತೇಜ್ ಎಂಜಿನ್ ನ ಆಗಮನದೊಂದಿಗೆ ಭಾರತಕ್ಕೆ ಮತ್ತೊಂದು ಹೈ ಸ್ಪೀಡ್ ಎಂಜಿನ್ ನ ಆಯ್ಕೆ ಸಿಕ್ಕಿದೆ. ಇದರರ್ಥ ಈಗ ಭಾರತ ಸೂಪರ್ ಸಾನಿಕ್ ಮತ್ತು ಹೈಪರ್ಸೋನಿಕ್ ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚು ವೇಗವಾಗಿ ಅಡ್ವಾನ್ಸ್ಡ್ ಆಗಲಿವೆ. ತೇಜ್ ಎಂಜಿನ್ ನ ಯಶಸ್ಸಿನಿಂದ ಈ ಚೀನಾ ಮತ್ತು ಪಾಕಿಸ್ತಾನ ನೇರ ಆಘಾತವನ್ನ ಪಡೆಯಲಿವೆ. ಚೀನಾವು ಇನ್ನು ಇಂತಹ ವೇಗದ ಮತ್ತು ವಿಶ್ವಾಸಾರ್ಹ ರಾಮ್ಜೆಟ್ ಎಂಜಿನ್ ಅನ್ನ ಹೊಂದಿಲ್ಲ. ಈ ಕಡೆ ಪಾಕಿಸ್ತಾನವು ಚೀನಾದ ಮೇಲೆ ಸಂಪೂರ್ಣ ಅವಲಂಬಿತವಾಗಿದ್ದು, ಅದು ಇಂತಹ ಯಾವುದೇ ತಂತ್ರಜ್ಞಾನವನ್ನ ಹೊಂದಿಲ್ಲ. ಈಗ ಭಾರತವು ಕ್ಷಿಪಣಿಗಳನ್ನು ವೇಗವಾಗಿ ತಯಾರಿಸುವುದಲ್ಲದೆ ತನ್ನ ಶತ್ರುಗಳ ಪ್ರತಿಯೊಂದು ನಡೆಗೂ ಉತ್ತರಿಸಬಲ್ಲದು. ಆದರೆ ಇಲ್ಲಿರುವ ಪ್ರಶ್ನೆ ಕೇವಲ ತೇಜ್ ಎಂಜಿನ್ ಬಗ್ಗೆ ಅಷ್ಟೇ ಅಲ್ಲದೆ
ಇಲ್ಲಿ ಸರ್ಕಾರಿ ಕಂಪ್ನಿಗಳು ಈಗ ತಮ್ಮ ಚಿಂತನೆಯನ್ನು ಕೂಡ ಬದಲಾಯಿಸಬೇಕಾಗ್ತದೆ. DRDO SFDR ಎಂಜಿನ್ ಅನ್ನ ತಯಾರಿಸಿದೆ, ಆದರೆ ಪ್ರೈವೇಟ್ ಕಂಪನಿ ಈ ಎಂಜಿನ್ ಅನ್ನ ಕೇವಲ 5 ತಿಂಗಳಲ್ಲಿ ತಯಾರಿಸಿದೆ. ಸರ್ಕಾರಿ ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳು ಇನ್ನು ನಿಧಾನಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಹಾಗೂ ಭಾರತವು ವಿಶ್ವದ ಅತಿ ದೊಡ್ಡ ರಕ್ಷಣಾ ಶಕ್ತಿ ಆಗಬೇಕಾದ್ರೆ ಸರ್ಕಾರಿ ಕಂಪನಿಗಳು ಕೂಡ ಪ್ರೈವೇಟ್ ಕಂಪನಿಗಳಂತೆ ವೇಗವಾಗಿ ಕೆಲಸ ಮಾಡಬೇಕಾಗ್ತದೆ. ಈ ತೇಜ್ ಎಂಜಿನ್ ಕೇವಲ ಆರಂಭವಾಗಿದ್ದು, ಮುಂಬರುವ ದಿನಗಳಲ್ಲಿ ಭಾರತವು ಹೈಪರ್ಸೋನಿಕ್ ಕ್ಷಿಪಣಿಗಳು ಮತ್ತು ಸೂಪರ್ಸಾನಿಕ್ ಫೈಟರ್ ಜೆಟ್ಗಳಲ್ಲಿಯೂ ವೇಗವಾಗಿ ಕೆಲಸ ಮಾಡಲಿದೆ. ಈ ವೇಗವನ್ನು ತಲುಪೋದಕ್ಕೆ ಭಾರತದ ಸರ್ಕಾರಿ ಕಂಪನಿಗಳು ಸಮರ್ಥವಾಗಿದೆ ಅಥವಾ ಇಲ್ಲವೇ ಅನ್ನೋದನ್ನ ಈಗ ನೋಡಬೇಕಾಗಿದೆ. ಆದರೆ ಒಂದು ವಿಷಯ ಅಂತೂ ಖಚಿತ, ಈಗ ಭಾರತವು ಶತ್ರುಗಳೊಂದಿಗೆ ಸ್ಪರ್ಧಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರೋದು. ಸೊ ಗೆಳೆಯರೇ, ಈ ಐತಿಹಾಸಿಕ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರಿ ಕಂಪನಿಗಳು ತಮ್ಮ ವೇಗವನ್ನು ಹೆಚ್ಚಿಸುವ ಅಗತ್ಯವಿದೆನಾ? ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.